ಇನ್ನು ಮುಡಾ ಕೇಸ್ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯನವರು ಕೆಂಡರಾಗ್ಬಿಟ್ಟಿದ್ದಾರೆ. ಟಿ ನರಸೀಪುರದಲ್ಲಿ ಇವತ್ತು ಹಲವು ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆಯನ್ನು ಕೊಟ್ಟರು. ಸೋರೇನ್ ಕೇಜ್ರಿವಾಲ್ ನಂತರ ಕೇಂದ್ರ ಸರ್ಕಾರ ನನ್ನನ್ನೇ ಟಾರ್ಗೆಟ್ ಮಾಡಿಬಿಟ್ಟಿದೆ, ನನ್ನ ಮೇಲೆ ಕೇಸ್ ಹಾಕಿಸಿ ಸರ್ಕಾರ ಬೀಳಿಸೋಕೆಲ್ಲ ಸ್ಕೆಚ್ ಹಾಕ್ಬಿಟ್ಟಿದೆ ಅಂತ ಆಪಾದನೆ ಮಾಡಿದರು. ನನ್ನನ್ನು ಮುಟ್ಟಿದ್ರೆ ಜನ ಸುಮ್ಮನಿರಲ್ಲ ಅಂತ ಬಿಜೆಪಿಗೆ ನೇರ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಚಿವರಾದ ವೆಂಕಟೇಶ್ ಅವರು, ಮಹದೇವಪ್ಪ ಅವರು ಕೂಡ ಸಿಎಂ ಹೇಳಿದಂತೆಯೇ ಅವರು ತಲೆ ಅಲ್ಲಾಡಿಸಿದ್ದಾರೆ. MLC ಯತೀಂದ್ರ ಅವರಂತೂ ಕೆಲ ಕೋರ್ಟ್ಗಳ ಬಗ್ಗೆ ಮತ್ತದೇ ಗಂಭೀರ ಆಪಾದನೆಯನ್ನು ಮುಂದುವರೆಸಿದ್ದಾರೆ. ಇದೇ ಹೊತ್ತಲ್ಲಿ ಮುಡಾ ಹಗರಣ ತನಿಖೆ ಚುರುಕು ಪಡ್ಕೊಂಡಿದೆ. 2000ನೇ ಇಸ್ವಿಯಲ್ಲಿ ಮೈಸೂರು ಡಿಸಿ ಆಗಿದ್ದ ಈಗಿನ ರಾಯಚೂರು ಸಂಸದರಾದ ಕುಮಾರ್ ನಾಯಕರನ್ನ ಇಡಿ 6 ಗಂಟೆ ವಿಚಾರಣೆಗೆ ಒಳಪಡಿಸಿದೆ. ಇನ್ನು 14 ಸೈಟ್ ಹಂಚಿಕೆ ಸಂಬಂಧ ಸಿಎಂ ಸಿದ್ದರಾಮಯ್ಯನವರ ಖಾಸಗಿ ಆಪ್ತ ಸಹಾಯಕ ಸಿಟಿ ಕುಮಾರ್ನನ್ನ ಮೊನ್ನೆ ಇಡಿ ವಿಚಾರಣೆಗೆ ಒಳಪಡಿಸಿದ ಮಾಹಿತಿ ಈಗ ಆಚೆಗೆ ಬರ್ತಾ ಇದೆ. ಸಿಎಂ ಪತ್ನಿಯ ಪತ್ರಕ್ಕೆ ಸಿಟಿ ಕುಮಾರ್ ನಕಲಿ ಸಹಿ ಹಾಕಿರುವಂತ ಆರೋಪ ಸಂಬಂಧ ಪ್ರಶ್ನೆಯನ್ನ ಕೇಳಿದಾರಂತೆ. ಈ ಮಧ್ಯೆ ಸಿಎಂ ಪತ್ನಿ ಪ್ರಕರಣದಲ್ಲಿ ಬ್ಲಾಕ್ ಮೇಲ್ ಆರೋಪ ಸಂಬಂಧ ದೂರುದಾರ ಸ್ನೇಹಮಯಿ ಕೃಷ್ಣ ವಿರುದ್ಧ ಈಗ ದೇವರಾಜ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಈ ಬೆನ್ನಲ್ಲೇ ಸಿಎಂ ವಿರುದ್ಧ ಸ್ನೇಹಮಯಿ ಕೃಷ್ಣ ಮತ್ತೊಂದು ದಾಖಲೆಯನ್ನ ರಿಲೀಸ್ ಮಾಡಿದ್ದಾರೆ. 14 ಸೈಟ್ ನೋಂದಣಿಗೆ ಕೋರಿ ಸಿಎಂ ಪತ್ನಿ ಮುಡಾಗೆ ಪತ್ರ ಬರೆಯುವ ಒಂದಿನ ಮೊದಲೇ ನೋಂದಣಿ ಶುಲ್ಕ ಪಾವತಿ ಮಾಡಿದ್ದ ವಿಚಾರ ಈಗ ದಾಖಲೆಗಳಲ್ಲಿದೆ. ಡೆಲ್ಲಿ ಮುಖ್ಯಮಂತ್ರಿ ಅಗರ್ವಾಲ್ ನನ್ನ ಮೇಲೆ ಸುಳ್ಳು ಮಾಡಿದ್ದಾರೆ, ಅನಗತ್ಯವಾಗಿ ಸುಳ್ಳು ಹಾಕದ ಕೇಸ್ಗಳು ಈಗಾಗಲೇ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಕಿತ್ತಾಕಬೇಕು ಅಂತೇಳಿ 50 ಜನ MLAಗಳಿಗೆ 50 ಕೋಟಿ ಕೊಡ್ತೀವಿ. ನಮ್ಮ MLAಗಳು ಯಾರು ಕೂಡ ಒಪ್ಪಲಿಲ್ಲ, ಅದಕ್ಕೆ ಶುರು ಮಾಡೋದು ಹೆಂಗಾರು ಮಾಡಿ ತನಿಖೆ ಎದುರಿಸಲಿ ಅಂತ ಹೇಳಬೇಕಾದ್ರೆ ನಾವು ಎದುರಿಸ್ತೇವೆ. ಆದರೆ ಏನು ತನಿಖೆ ನಿಷ್ಪಕ್ಷಪಾತವಾಗಿ ನಡೀತಿಲ್ಲ. ತನಿಖೆ ನಡೆಸುವಂಥ ಎಲ್ಲ ಸಂಸ್ಥೆಗಳು, ಇಡಿ ಇರ್ಬೋದು, IT ಇರ್ಬೋದು, CBIಗಳು, ರಾಜ್ಯಪಾಲರ ಕಚೇರಿ ಕೂಡ ಇಂದ ಹಿಡಿದು ದುರದೃಷ್ಟವಶಾತ್ ಎಷ್ಟೊಂದು ಕೋರ್ಟ್ಗಳು ಕೂಡ ಇವತ್ತು ಕೇಂದ್ರ ಸರ್ಕಾರ ಹೇಳುವಂಥ ರೀತಿ ತೀರ್ಪುಗಳನ್ನು ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ವಿರೋಧ ಪಕ್ಷಗಳು ರಾಜಕೀಯ ಪಿತೂರಿ ಮುಖಾಂತರ ಸಿದ್ದರಾಮಯ್ಯನವರ ಮುಖಕ್ಕೆ ಬಸಿ ಬಡಿದು ಅವರ ನಾಯಕತ್ವವನ್ನು ಕೆಳಗಿಳಿಸಿ ವ್ಯಕ್ತಿತ್ವ ಸರ್ 136 ಸ್ಥಾನ ಇರುವಂತ ಸರ್ಕಾರ ಸಿದ್ದರಾಮಯ್ಯನವರು ಇದು ಪಿತೂರಿ, ಇದು ನನ್ನ ಹೆಸರಿಗೆ ನನಗೆ ಕೆಟ್ಟ ಹೆಸರನ್ನು ತರಲಿಕ್ಕೆ ನಡೆದಿರುವಂತಹದ್ದು, ನಾನು ಮಾಡಿಲ್ಲ. ದರ್ ಆಲ್ ಫೇರ್ ಫಾರ್ ಹಿಮ್ಸೆಲ್ಫ್ ಅಂಟಿಲ್ ವಾಟ್ ಎವರ್ ದಿ ಕೋರ್ಟ್ಸ್ ಡಿಸೈಡ್. ಅವ್ರ ಮೇಲೆ ಬಂದಿರೋ ಆಪಾದನೆ ಸರ್ಕಾರವನ್ನು ಕೆಡವುತ್ತಾರೆ. ಹೇಗೆ ಇವ್ರ ಮೇಲೆ ಆಪಾದನೆ ಮಾಡೋದಿದ್ರೆ ನಾಳೆ ಒಂದು ವೇಳೆ ಅಂತಹ ದುಸ್ಥಿತಿ ಸಿದ್ದರಾಮಯ್ಯನವರಿಗೆ ಬಂದರೇ ನಾ ಹೇಳ್ತಿರೋದು. ಯಾಕೆ ಇಡಿ ನೋಟಿಸ್ ಆಗತ್ತೆ, ಮತ್ತೊಂದಾಗ್ಬೋದು, ಆಗದೆ ಇರ್ಬೋದು, ಡ್ಯಾಶು ಎಲ್ಲ ಆಗಿ ಬಂದರೆ ಅವರನ್ನು ಅಧಿಕಾರದಿಂದ ಇಳಿಸಬೇಕು ಎಂಬ ನಿರ್ಧಾರಕ್ಕೆ ಬರಬೇಕಾಗಿರುವುದು BJPನೂ ಅಲ್ಲ, ಕರ್ನಾಟಕದ ಜನನೂ ಅಲ್ಲ, MLAಗಳು ಅಲ್ಲ, ಕಾಂಗ್ರೆಸ್ನ ಹೈಕಮಾಂಡ್. ಹಾಗಾಗಿ ಅವ್ರನ್ನ ಇಳಿಸಲಿಕ್ಕೆ ಆಗಲ್ಲ. ಕೇಜ್ರಿವಾಲ್ ಮತ್ತು ಸೋರೆನ್ ಉದಾಹರಣೆಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅದೆರಡೂ ಕೇಸಲ್ಲಿ ಅವರು ಇಳಿದಿಲ್ಲ. ಹೌದು, ಯಾಕೆ ಇಳಿದಿದ್ದಾರೆ ಅಂತ ಹೇಳ್ತೀರಿ? ಕೇಜ್ರಿವಾಲ್ ಟೆಂಪರರಿಯಾಗಿ ಒಳಗಡೆ ಹೋಗಿ ಹೊರಕ್ಕೆ ಬಂದರು, ಆಮೇಲೆ ರಾಜೀನಾಮೆ ಕೊಟ್ಟರು ಅಷ್ಟೇ. ಅವ್ರದ್ದೇ ಕಾರಣಕ್ಕೆ. ಇನ್ನು ಸೋರೆನ್ ಒಳಗಡೆ ಹೋದ್ರು, ಹೊರಕ್ಕೆ ಬಂದರು, ಮತ್ತು ಅವರೇ CM ಆದರು. ಹಾಗಾಗಿ ಅವ್ರು ಇಳಿದಿಲ್ಲ. ಸರ್ಕಾರ ಬೀಳಲಿಲ್ಲ. ಸರ್ಕಾರದ್ದಲ್ಲ ಇದು ಪ್ರಶ್ನೆ. ಆಮೇಲೆ ಡಾಕ್ಟ್ರು ಪದೇ ಅದೇ ಹೇಳಿಕೆ, ಡಾಕ್ಟ್ರು ಕೋರ್ಟ್ಗಳ ಬಗ್ಗೆ ಹೇಳ್ತಿದ್ರಿ. ಕೋರ್ಟ್ ಬಗ್ಗೆ CBI, ED ಮತ್ತು IT ಅಥವಾ ರಾಜ್ಯಪಾಲರ ಆಫೀಸ್ ಎಲ್ಲ BJP ಏಜೆಂಟರಾಗಿದ್ದಾರೆ ಅಂತ ಹೇಳಿದ್ರೆ ಪೊಲಿಟಿಕಲಿ ಸಸ್ಟೈನಬಲ್. ಅದು ಪೊಲಿಟಿಕಲಿ ಅದನ್ನು ಹೌದ್ರಿ, ಅದು ನಡೀತಿರೋದೇ ಹಂಗೆ ನಾವು ಹೇಳ್ತಾ ಇದ್ದೀವಿ ಅಂತ ಅವ್ರು ಅನ್ಕೋಬೋದು ಬೇಕಾದ್ರೆ. ಬಟ್ ಪದೇ ಡಾಕ್ಟ್ರು ನ್ಯಾಯಾಲಯನ ಒಳಗೆ ಎಳ್ಕೊಂಡು ಹೇಳ್ತಿದ್ದಾರೆ. ಅವ್ರಿಗೆ ಯಾರು ಹೇಳಿಕೊಟ್ಟಿದ್ದಾರೋ ನನಗೆ ಗೊತ್ತಿಲ್ಲ. ಯು ಆರ್ 100% ಗೆಟಿಂಗ್ ಇನ್ ಟು ಎ ಝೋನ್ ಆಫ್ ಡೇಂಜರ್, ಅಷ್ಟು ಮಾತ್ರ ಹೇಳ್ತೀನಿ. ಯಾರು ಇದನ್ನು ನೋಟಿಸ್ ಮಾಡಿ ನಿಮ್ಗೊಂದು ನೋಟಿಸ್ ಸರ್ವ್ ಆದ್ರೀಗ ನ್ಯಾಯಾಲಯದ ಬಗ್ಗೆ ಹೇಳಿದಿರಿ, ಯಾವುದು ಅಂತ ಹೇಳಿ ಪರ್ಟಿಕ್ಯುಲರ್ ಕೇಳಿದರೆ ಯು ವಿಲ್ ಬಿ ಇನ್ ಟು ಟ್ರಬಲ್, ಅಷ್ಟು ಮಾತ್ರ ಹೇಳಬಲ್ಲೆ ನಾನು. ಕ್ಷಮೆ ಕೇಳಿ ಹಂಗೇ ಸವರ್ಕೊಂಡು ಒರೆಸ್ಕೊಂಡು ಆಚೆ ಬರಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಸುಮ್ಮನೆ ಗಾಯ ಮಾಡ್ಕೊಂಡು ಸುಮ್ಮನೆ ಮುಲಾಮ್ ಹಚ್ಕೋಬೇಕು ನಾನು ಅಂತ ಏನಾದ್ರು ಡಾಕ್ಟ್ರಿಗೆ ಆಸೆ ಇದ್ದರೆ ಹಚ್ಕೊಳ್ಳಿ, ನಿಮ್ಮ ಇಷ್ಟ. ನಾವೇನು ಮಾಡೋಕ್ಕಾಗತ್ತೆ ಅದಕ್ಕೆ? ಬಟ್ ಇಟ್ಸ್ ನಾಟ್ ದಿ ಕ್ವಶನ್ ಆಫ್ CBI and ED. ಅದಕ್ಕೆ ಬರಲ್ಲ, ಕೋರ್ಟ್ ಮ್ಯಾಟ್ರಿಗೆ ಬರುತ್ತೆ. ಈ ವಿಚಾರದಲ್ಲಿ ಸ್ನೇಹಮಯಿ ಕೃಷ್ಣ ಅವ್ರ ಮೇಲೆ FIR ಆಗ್ತಾರೋ ಅಂತ ಸರ್. ಪೊಲೀಸ್ ಸ್ಟೇಷನಲ್ಲಿ ಹೆಂಗಿದೆ, ಯಾರು ದೂರು ಕೊಟ್ಟರು ನಾನು FIR ಹಾಕ್ಬಿಡ್ತೀನಿ ಅಂತ. ಈಗ ಬ್ಲ್ಯಾಕ್ ಮೇಲ್ ಅಂತೀರಿ, ಏನು ಬ್ಲ್ಯಾಕ್ ಮೇಲ್ ಅಂತ ದೂರುದಾರರು ನಾಳೆ ಹೇಳಬೇಕಲ್ಲ. ಹೌದು, ಏನು ಬ್ಲ್ಯಾಕ್ ಮೇಲ್ ಅಂದರೆ ಅಂತ ಹೇಳಬೇಕಲ್ಲ. ಪದೇ ದಾಖಲೆ ಬಿಡುಗಡೆ ಮಾಡ್ತಾ ಇದ್ದಾರೆ, ಪದೇ ದಾಖಲೆ ಬಿಡುಗಡೆ ಮಾಡ್ತಾರೆ ಅಂತಂದ್ರೆ ಅದೇನು ಬ್ಲ್ಯಾಕ್ ಮೇಲ್ ಆಗತ್ತಾ? ಅದು
ಒಳ್ಳೆ ಕಥೆ ಆಯ್ತಲ್ಲ, ದಾಖಲೆ ಸರಿ ಇಲ್ದಿದ್ರೆ ಯು ಹ್ಯಾವ್ ಟು ಗೋ ಫಾರ್ ಎ ಡಿಫಮೇಷನ್. ಅಲ್ಲಿ ಡಿಫಮೇಷನ್ನ ಥರ್ಡ್ ಪಾರ್ಟಿ ಹೋಗಕ್ಕೆ ಬರಲ್ಲ. ಈ ಪ್ರಕರಣದಲ್ಲಿ ಯಾರೋ ಅವ್ರು ಲಕ್ಷ್ಮಣ್ ಅಂತ ಯಾರೋ ಕೊಟ್ಟಿದ್ದಾರಂತೆ, ನೀವು ಹೋಗೋಕ್ಕಾಗಲ್ಲ, ಸಿದ್ದರಾಮಯ್ಯನವರೇ ಹೋಗ್ಬೇಕು. ಯಾರ ಮೇಲೆ ಯಾರದ್ದೋ ಡಿಫಮೇಷನ್ಗೆ ಹೋಗೋಕ್ಕಾಗಲ್ಲ ಹಂಗೆ. ಬಟ್ ಈಗ FIR ದೂರಲ್ಲಿ ಕೊಟ್ಟಿರೋದು ಇಂಥವ್ರ ಮೇಲೆ ಇಂಥ ದೂರನ್ನ ಇವರು ಪದೇ ಪದೇ ದಾಖಲೆ ಬಿಡುಗಡೆ ಇಟ್ ಈಸ್ ಲೆಫ್ಟ್ ಟು ಪೊಲೀಸ್ಮೆನ್ ಟು ಡಿಸ್ಚಾರ್ಜ್ ದಟ್ ಕೇಸ್ ಅಂಡ್ ಕ್ಲೋಸ್ ಇಟ್ ಅಷ್ಟೇ. ಇಲ್ಲಿದ್ರೆ ಕೋರ್ಟ್ಸ್ ಡಿಸ್ಮಿಸ್ ಮಾಡ್ತಾರೆ, ಥರ್ಡ್ ಪಾರ್ಟಿ ಅವರಿಬ್ಬರು ಕೋರ್ಟ್ ಡಿಸ್ಮಿಸ್ ಮಾಡ್ತಾರೆ ಅಷ್ಟೇ. ಜೋಕ್ ಮಾಡಬಾರ್ದು. ಈಗ ಅವ್ರು ಇನ್ನೊಂದು ದಾಖಲೆ ಯಾವ್ದೋ ರಿಲೀಸ್ ಮಾಡಿದ್ದಾರೆ ಅಂತಾರೆ. 14 ಸೈಟ್ ನೋಂದಣಿಗೆ ಕೋರಿ ಅವ್ರ ಪತ್ನಿ ಮೂಡಾಗೆ ಪತ್ರ ಬರೆಯೋ ಒಂದಿನ ಮೊದಲೇ ನೋಂದಣಿ ಶುಲ್ಕ ಪಾವತಿ ಮಾಡಿದ್ರು. ಸಹಜವಾಗಿ ಕೇಳ್ತಾರೆ, ಈಗ ಯಾಕೆ ಪಾವತಿ ಮಾಡಿದ್ರಪ್ಪ, ಮೂಡಾನವ್ರು ಕೊಡ್ತಾರೆ ಅನ್ನೋ ಗ್ಯಾರಂಟಿ ಯಾರಿಗಪ್ಪ ಇತ್ತು, ಅವ್ರಿಗೆ ಹೆಂಗಪ್ಪ ಗೊತ್ತಾಯ್ತು ಅಂತ ಸ್ಟಾರ್ಟ್ ಮಾಡ್ತಾರೆ. ಈಗ ಇಷ್ಟೇ ಸೈಟ್ ಹೆಂಗೆ ಗೊತ್ತಾಗ್ತದೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಅವ್ರು ದೂರು ಕೊಡ್ತಾರೆ, ಪೊಲೀಸ್ನವ್ರು ರಿಜಿಸ್ಟರ್ ಮಾಡ್ತಾರೆ, ನಂತರ ಎವ್ರಿ FIR ನೀಡ್ ನಾಟ್ ಎಂಡ್ ಲಾಜಿಕಲಿ ಎಂಡ್ ಆಗಬೇಕು ಅಷ್ಟೇ, ಬೇರೆ ದಾರಿ ಇಲ್ಲ.